ನಿನ್ನೆ ಮುಖ್ಯಮಂತ್ರಿಗಳು ಬೆಂಗಳೂರಿನ ಒಂದು ಕ್ಷೇತ್ರದಲ್ಲಿ ಒಂದು ಯಾತ್ರೆ ಮಾಡ್ತಾ ಇದ್ರು. ಅಲ್ಲಿನ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡ್ತಾ ಇದ್ರು. ಆದರೆ ಅವರಿಗೆ ಹಾರ ಹಾಕೋದಕ್ಕೆ ಹೋಗಿದ್ದಂತ ರಿಯಾಜ್ ಅವನ ಬಳಿ ಗನ್ ಇದ್ದಿತ್ತು. ಗನ್ ಸಾರ್ವಜನಿಕವಾಗಿ ಪ್ರದರ್ಶನ ಆಗಿತ್ತು. ಒಂದು ರೀತಿ ಶೋಕಿ ಮಾಡೋದಕ್ಕೆ ಗನ್ನನ್ನು ಹಿಡ್ಕೊಂಡೆ ಆತ ಹೋದಂಗೆ ಕಾಣ್ತಾ ಇತ್ತು. ಆದರೆ ಆ ರಿಯಾಜ್ ಮಾತ್ರ ಅಲ್ಲ, ಹಲವರ ಬಳಿ ಗನ್ ಇದೆ. ಲೈಸೆನ್ಸ್ ಇರುವ ಗನ್ ಸಂಖ್ಯೆ ಹಲವರ ಬಳಿ ಇದೆ. ಅದು ಬೆಂಗಳೂರಿನ ಹಲವು ಭಾಗದಲ್ಲಿ, ದಕ್ಷಿಣ ವಿಭಾಗದಲ್ಲಿದೆ, ಉತ್ತರ ವಿಭಾಗದಲ್ಲಿದೆ, ಬೆಂಗಳೂರು ಸೆಂಟ್ರಲ್ ನಲ್ಲಿದೆ. ಲೈಸೆನ್ಸ್ ಹೊಂದಿರುವ ಗನ್ ನಾಯಕರು ಯಾರ್ಯಾರ ಜೊತೆ ಇದೆ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ನಾವೀಗ ಇಡ್ತಾ ಇದ್ದೀವಿ. ದಕ್ಷಿಣ ವಿಭಾಗದಲ್ಲಿ ಗನ್ ಹೊಂದಿರುವಂತ ಪ್ರಭಾವಿ ಮುಖಂಡರ ಹೆಸರುಗಳು ಯಾವ್ದ್ಯಾವ್ದು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರೆ ಈಗ ನಿಮ್ಮ ಮುಂದೆ ಗೊತ್ತಾಗುತ್ತೆ. ರಿಯಾಜ್ ಮಾತ್ರ ಅಲ್ಲ, ನೂರಾರು ಜನರ ಬಳಿ ಇದೆ ಗನ್ನು. ಲೈಸೆನ್ಸ್ಡ್ ಗನ್ನೇ, ಕಂಟ್ರಿ ಪಿಸ್ತೂಲು ಅಥವಾ ಅನ್ಲೈಸೆನ್ಸ್ಡ್ ಗನ್ ಅಲ್ಲ, ಲೈಸೆನ್ಸ್ ಇರುವ ಗನ್ನೇ. ಕಾಂಗ್ರೆಸ್ ಅವರ ಹತ್ರನೂ ಇದೆ, ಬಿಜೆಪಿ ಅವರ ಹತ್ರನೂ ಇದೆ, JDS ಹಿಂದೂ ಮುಖಂಡರ ಕೈಯಲ್ಲೂ ಇದೆ. ಗನ್ ಇಟ್ಕೊಂಡಿರೋದು ಯಾಕೆ? ತಮಗೆ ಜೀವ ಬೆದರಿಕೆ ಇದೆ, ತಮಗೆ ಬೇರೆ ಸಮಯದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಬೇಕಾದರೂ ಯಾರು ಬೇಕಾದರೂ ನಮ್ಮ ಜೀವ ತೆಗೆಯೋ ಭಯ ನಮಗಿದೆ ಅನ್ನೋ ಕಾರಣಕ್ಕೆ ಗನ್ಗೆ ಲೈಸೆನ್ಸ್ ಪಡೆದು ಅದನ್ನು ಗನ್ ತಗೊಂಡಿರ್ತಾರೆ. ಆದರೆ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗ್ತಾ ಇದ್ದಂತೆ ಆ ಎಲ್ಲ ಗನ್ಗಳನ್ನು ಸರೆಂಡರ್ ಮಾಡಬೇಕು ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ. ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡಿ ಅವ್ರು ಕೊಡೋ ರಿಸಿಪ್ಟ್ ತಗೊಂಡು ಈ ಚುನಾವಣಾ ನೀತಿ ಸಂಹಿತೆ ಮುಗಿದ ಮೇಲೆ ಮತ್ತೆ ಆ ರಿಸಿಪ್ಟನ್ನು ಸ್ಟೇಷನ್ ಕೊಟ್ಟರೆ ನಮ್ಮ ಲೈಸೆನ್ಸ್ ಗನ್ ಏನಿದೆ ಅದನ್ನು ವಾಪಸ್ ಕೊಡ್ತಾರೆ. ಆದರೆ ವಿಶೇಷ ಸಂದರ್ಭ ಬಂದರೆ ನಮಗೆ ಜೀವ ಬೆದರಿಕೆ ಇದೆ, ಜೆನ್ಯೂನ್ ಆದಂಥ ರೀಸನ್ ಇದೆ, ನಾನು ಈ ಸಂದರ್ಭದಲ್ಲಿ ನಿಮಗೆ ಗನ್ ಸರೆಂಡರ್ ಮಾಡಿದ್ರೆ ಇದೇ ಟೈಮನ್ನು ಕಾಯ್ಕೊಂಡು ಕೂತಿರುವಂಥ ಹಂತಕರು ನನ್ನ ಮೇಲೆ ಅಟ್ಯಾಕ್ ಮಾಡಬಹುದು ಅನ್ನೋ ಸೂಕ್ತ ದಾಖಲೆ ಮತ್ತು ಸರಿಯಾದಂಥ ಮಾಹಿತಿಯನ್ನು ಕೊಟ್ಟರೆ, ಎಲ್ಲಿವರೆಗೂ ಅಂತಂದರೆ ಪೊಲೀಸರು ನಂಬಬೇಕದನ್ನು, ಅಲ್ಲಿವರೆಗಿನ ದಾಖಲೆಗಳನ್ನು ಕೊಟ್ಟರೆ ಆ ಲೈಸೆನ್ಸ್ಡ್ ಗನ್ನನ್ನು ಈ ಇಲೆಕ್ಷನ್ ಟೈಮಲ್ಲೂ ಕೂಡ ಹೋಲ್ಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂಥವ್ರ ಪೈಕಿ ರಿಯಾಜ್ ಕೂಡ ಪರ್ಮಿಷನ್ ತಗೊಂಡಿದ್ದ ಅನ್ನೋದು ಮಾಹಿತಿ. ಈಗಾಗಲೇ ರಿಯಾಜ್ನ ಪೊಲೀಸರು ವಿಚಾರಣೆ ಕರೆದಿದ್ದಾರೆ. ಸಿದ್ದಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ರಿಯಾಜ್ನ ವಿಚಾರಣೆ ನಿನ್ನೆ ಒಂದು ಹಂತದಲ್ಲಿ ಮುಗಿದಿದೆ. ಆದರೆ ಕೇವಲ ರಿಯಾಜ್ ಮಾತ್ರನಾ? ಗನ್ನಿರೋದು ರಿಯಾಜ್ ಹತ್ರ ಮಾತ್ರನಾ? ಅಲ್ಲ, ರಿಯಾಜ್ ಮಾತ್ರ ಅಲ್ಲ, ಸಾಕಷ್ಟು ಮಂದಿ ಬಳಿ ಗನ್ನಿದೆ. ಹಿಂದೂ ಮುಖಂಡ ತೇಜಸ್ ಗೌಡ್ರ ಬಳಿ ಗನ್ನಿದೆ. ಸಿ ಪ್ರಭಾಕರ್ ಹಿಂದೂ ಮುಖಂಡ ಅವ್ರ ಕಡೆ ಗನ್ನಿದೆ. ಬಿಜೆಪಿ ಮುಖಂಡ ಬಿ ಗೋಪಾಲನ್, ಸಿ ಪ್ರಮೋದ್, NR ಪ್ರಸಾದ್, NR ರಮೇಶ್, ಮಾದಯ್ಯ, ಆನಂದ, ಈರಂಬಯ್ಯ, ಹೊನ್ನೇಗೌಡ 13 ಜನರ ಹತ್ರ ಈ ಲೈಸೆನ್ಸ್ಡ್ ಗನ್ ಇದೆ ಅನ್ನೋದು ಮಾತ್ರ ಸದ್ಯಕ್ಕೆ ಗೊತ್ತಾಗ್ತಾ ಇರೋ ವಿಚಾರ. ಶಶಿಧರ್ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ತಮಗೆ. ಒಂದು ಕಡೆ ಯುಗಾದಿ ಹಬ್ಬ, ಇನ್ನೊಂದು ಕಡೆನಲ್ಲಿ ಗನ್ ವಿಚಾರ ಈಗ ಸದ್ದು ಮಾಡ್ತಾ ಇದೆ. ಮುಖ್ಯಮಂತ್ರಿಗಳ ಬಳಿ ಹೋಗಬೇಕಾದ್ರೆ ಬೊಕ್ಕೇನೂ ಚೆಕ್ ಮಾಡುವಂಥ ಪೊಲೀಸರು ರಿಯಾಜ್ನ ಗನ್ನನ್ನು ಚೆಕ್ ಮಾಡಿಲ್ಲ. ಅದಲ್ಲದೆ ಗನ್ ಇರುವಂಥ ನಾಯಕರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಹೇಗೆ ಈ ಚುನಾವಣಾ ನೀತಿ ಸಮಿತಿಯಲ್ಲೆಲ್ಲ ಗನ್ ಹಿಡ್ಕೊಂಡು ಓಡಾಡ್ಬೋದಾ? ನಾವು ಪ್ರಚಾರಕ್ಕೆ ಹೋಗಬೇಕಾದ್ರೆ ಮುಖ್ಯಮಂತ್ರಿಗಳೇ ಇರಲಿ, DCM ಇರಲಿ, ಅವ್ರ ಪಕ್ಕದಲ್ಲಿ ನಾವು ಗನ್ ಹಿಡ್ಕೊಂಡು ನಿಲ್ಲೋದಕ್ಕೆ ಅವಕಾಶ ಇದೆಯಾ ಶಶಿಧರ್? ಮೊದಲನೇದಾಗಿ ತಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲ ಒಂದು ಕಡೆ ಇಡೀ ರಾಜ್ಯ ಸರ್ಕಾರಕ್ಕೆ ಇವತ್ತೆಲ್ಲ ಒಂದು ಕಡೆ ಯುಗಾದಿ ಹಬ್ಬ ಎಲ್ಲೋ ಕಹಿ ತಂದಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಂತಂದರೆ ನೆನ್ನೆ ಮುಖ್ಯಮಂತ್ರಿಗಳು ಪ್ರಚಾರ ಮಾಡಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಗನ್ ತಗೊಂಡೋಗಿ ಹಾರ ಹಾಕಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆ ಕೂಡ ಆಗ್ತಿದೆ. ಚುನಾವಣೆ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗುತ್ತೋ, ಚುನಾವಣಾ ಪ್ರಕ್ರಿಯೆ ಯಾವಾಗ ಮುಕ್ತಾಯ ಆಗುತ್ತೋ ಅಲ್ಲಿವರೆಗೂ ಯಾರ್ಯಾರು ವಿತ್ ಲೈಸೆನ್ಸ್ ಗನ್ನನ್ನು ತೆಗೆದುಕೊಂಡಿರ್ತಾರೋ ಅವೆಲ್ಲ ಗನ್ನನ್ನು ಕೂಡ ಸರೆಂಡರ್ ಮಾಡುವಂಥ ಕರ್ತವ್ಯ ಕೂಡ ಇದೆ. ಅದ್ರ ಜೊತೆ ಒಂದು ವೇಳೆ ಏನಾದರೂ ಕೂಡ ತಮಗೆ ಏನಾದರೂ ಆಪತ್ತಿದ್ರೆ, ಇಲ್ಲ ಅಂತಂದ್ರೆ ಅಡೆತಡೆಗಳಿದ್ರೆ, ತಮಗೇನಾದರೂ ವೈಯಕ್ತಿಕವಾಗಿ ಏನಾದರೂ ಗನ್ ಬೇಕೇ ಅಂತ ಅವಶ್ಯಕತೆ ಇದ್ದರೆ ಅದಕ್ಕೂ ಕೂಡ ಪೊಲೀಸರಿಗೆ ಅರ್ಜಿಯನ್ನು ಸಲ್ಲಿಸಿ ಸೂಕ್ತ ದಾಖಲೆಗಳನ್ನು ಕೂಡ ಒದಗಿಸಿ ಗನ್ನನ್ನು ತಮ್ಮ ಜೊತೆ ಇಟ್ಕೊಳ್ಳುವಂತೆ ಅನುಮತಿ ಕೂಡ ಇದೆ. ಆದರೆ ಪೊಲೀಸರು ಈಗ ರಿಯಾಜ್ ಬಳಿ ಏನು ಗನ್ನನ್ನು ತಮ್ಮ ಹತ್ರನೇ ಇಟ್ಕೊಳ್ಳೋದಕ್ಕೆ ಏನಾದರೂ ಪರ್ಮಿಷನ್ ಕೊಟ್ಟಿದ್ರಾ ಇಲ್ವಾ, ಇಲ್ಲ ಏನು ರಿಯಾಜ್ ಯಾಕೆ ವಾಪಸ್ ಏನಾದರೂ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ನೂ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಯಾಕಂದರೆ ರಿಯಾಜ್ನನ್ನು ಕೂಡ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ತನಿಖೆಯನ್ನು ಕೂಡ ಮಾಡಿದ್ದಾರೆ, ಪ್ರಾಥಮಿಕ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಯಾಕಂದರೆ ಮುಖ್ಯಮಂತ್ರಿಗಳು ಯಾರೇ ಇದ್ರೂ ಕೂಡ ಚುನಾವಣಾ ಏನು ಪ್ರೋಸೆಸ್ ಇದ್ರೂ ಕೂಡ ಅವರಿಗೆ ನೀಡಬೇಕಾದಂಥ ಭದ್ರತೆಯನ್ನು ಪೊಲೀಸರು ಕೊಡಲೇಬೇಕಂತ ಕರ್ತವ್ಯ ಕೂಡ ಇದೆ. ಆದರೆ ಮುಖ್ಯಮಂತ್ರಿಗಳ ಬಳಿ ಗನ್ ತಗೊಂಡೋಗಿ ಹಾರ ಹಾಕಿರೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲ ಪೊಲೀಸರು ಕೂಡ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಒಟ್ಟಾರೆಯಾಗಿ ನೋಡಿದ್ರೆ ಸುಮಾರು 100ಕ್ಕೂ ಹೆಚ್ಚು ಗನ್ಗಳನ್ನು ಈಗಾಗಲೇ ಲೈಸೆನ್ಸ್ದಾರರು ಕೂಡ ಹೊಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ವಲಯದಲ್ಲಿ 13 ಜನ ಪ್ರಭಾವಿ ರಾಜಕಾರಣಿಗಳು, ಹಿಂದೂ ಮುಖಂಡರು, ಬಿಜೆಪಿ, ಕಾಂಗ್ರೆಸ್, JDS ಸೇರಿದಂತೆ ಕೆಲವೊಂದಷ್ಟು ಉದ್ಯಮಿಗಳು ಕೂಡ ಲೈಸೆನ್ಸ್ ಅನ್ನು ಕೂಡ ಹೊಂದಿದ್ದಾರೆ. ಅದರಲ್ಲಿ ಯಾರು ವಾಪಸ್ ಕೊಟ್ಟಿದ್ದಾರೆ, ಯಾರು ತಮ್ಮ ಬಳಿ ಇಟ್ಕೊಂಡಿದ್ದಾರೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ.
ಸೈಯದ್ ರಿಯಾಜ್ ಬಗ್ಗೆ ಹೇಳೋದ್ರೆ ಪ್ರಮುಖವಾಗಿ ಈತ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಕಳೆದ ಒಂದು 10 ವರ್ಷಗಳ ಹಿಂದೆ SDPI ಹುಟ್ಟಾಕಿದಂಥ ಪ್ರಮುಖ ಪಾತ್ರಧಾರಿ ಕೂಡ ಈತ ಆಗಿದ್ದ. ಅಲ್ಲಿ ಆಂತರಿಕ ಗೊಂದಲಗಳು ಮತ್ತು ಗಲಾಟೆ ಆದ ನಂತರ ಈತ ಬಂದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಕಾಂಗ್ರೆಸ್ ಸೇರ್ಪಡೆ ಆದ ತಕ್ಷಣ SDPI ಅವರು ಇವರನ್ನ ಹಲ್ಲೆ ಕೂಡ ಮಾಡ್ತಾರೆ, ಮತ್ತು ಮಾರಣಾಂತಿಕ ಹಲ್ಲೆ ಕೂಡ ಮಾಡ್ತಾರೆ. ಸುಮಾರು 7-8 ತಿಂಗಳ ಕಾಲ ಏನು ಎಲ್ಲ ಒಂದು ಕಡೆ ಕೋಮಾದಲ್ಲೂ ಕೂಡ ಇರ್ತಾನೆ. ಆ ಕೋಮಾದಲ್ಲಿನಿಂದ ಆಚೆ ಬಂದ ನಂತರ ಈತನ ಪೊಲೀಸರ ಬಳಿ ನನಗೆ ಭದ್ರತೆಗಾಗಿ ಗನ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಪೊಲೀಸರ ಬಳಿ ಗನ್ನನ್ನು ಕೂಡ ಪಡೆದುಕೊಂಡಿದ್ದಾರೆ. ಪಡೆದುಕೊಂಡ ನಂತರ ಈಗ ಕಾಂಗ್ರೆಸ್ನಲ್ಲೂ ಕೂಡ ಒಳ್ಳೆ ಪ್ರಭಾವಿ ರಾಜಕಾರಣಿ ಕೂಡ ಆಗಿದ್ದಾನೆ. ಈತ ಪ್ರಭಾವಿ ಯಾಕೆ ಅಂತಂದ್ರೆ ಚಿಕ್ಕಪೇಟೆ ವಿಧಾನಸಭಾ ಆಗಿರ್ಬೋದು, BTM ಲೇಔಟ್ ಆಗಿರ್ಬೋದು, ಅದೇ ರೀತಿಯಾಗಿ ಜಯನಗರ, ಈ 3 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂತಹ ಪ್ರಾಬಲ್ಯವನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ. ಮತ್ತೆ ಮುಸ್ಲಿಂ ನಾಯಕರಲ್ಲಿ ಸಾಕಷ್ಟು ವರ್ಚಸ್ಸನ್ನು ಕೂಡ ಹೊಂದಿಕೊಂಡಿದ್ದಾರೆ. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ನವರು ಕೂಡ ರಿಯಾಜ್ಗೆ ಒಂದು ಉನ್ನತ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಪೊಲೀಸರು ಕೂಡ ಈಗ ತನಿಖೆಯನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ರಿಯಾಜ್ ಏನಾದರೂ ಗನ್ನನ್ನು ವಾಪಸ್ ಕೊಡಿ ಅಂತ ಚುನಾವಣೆ ಪ್ರೊಸೆಸ್ ಮುಗಿಯವರೆಗೂ ಕೂಡ ಪೊಲೀಸರು ಏನಾದರೂ ಆತನಿಗೆ ಅರ್ಜಿಯನ್ನು ಕೊಟ್ಟಿದ್ರೆ, ಇಲ್ಲ ಕೊಡದೇ ಇದ್ರೂ ಕೂಡ ಆತ ವಾಪಸ್ ಕೊಡಬೇಕು, ಇಲ್ಲ ಆತನ ಬಳಿ ಇಟ್ಕೊಳ್ಬೇಕಾದ್ರೂ ಕೂಡ ಪೊಲೀಸರಲ್ಲಿ ಬಳಿ ಮತ್ತೊಂದು ಅನುಮತಿಯನ್ನು ಕೂಡ ಪಡೆದುಕೊಳ್ಬೇಕಾಯ್ತೆ. ಒಂದು ವೇಳೆ ಏನಾದರೂ ಪೊಲೀಸರು ವಾಪಸ್ ಕೇಳಿ ಈತ ಏನಾದರೂ ಸರೆಂಡರ್ ಮಾಡಿಲ್ಲ ಅಂದರೆ ರಿಯಾಜ್ಗೂ ಕೂಡ ಕಂಟಕ ಆಗುತ್ತೆ. ಮತ್ತೆ ಅಲ್ಲಿ ಭದ್ರತೆಗಾಗಿ ಯಾರೆಲ್ಲ ನಿನ್ನೆ ನಿಯೋಜನೆ ಆಗಿದ್ದಾರೆ ಮುಖ್ಯಮಂತ್ರಿಗಳ ಬಳಿ ಅವರೆಲ್ಲರೂ ಕೂಡ ತಲೆದಂಡ ಆಗುತ್ತೆ. ಅದ್ರ ಜೊತೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಇಲ್ಲ ಒಂದ್ ಕಡೆ ಇದು ಇರಿಸು ಮುರಿಸು ತರುವಂತ ಸಂಗತಿ ಕೂಡ ಆಗುತ್ತೆ. ರೈಟ್, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ. ಈಗ